ನಮಸ್ಕಾರ, ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯ್ಕ್. ಅಕ್ಟೋಬರ್ 7, 2023 ಈ ಡೇಟ್ ನಿಮಗೆ ನೆನಪಿರಬಹುದು. ಇದೇ ದಿನ ಹಮಾಸ್ನ ಕೆಲ ಮಿಲಿಟೆಂಟ್ಸ್ ಇಸ್ರೇಲ್ಗೆ ನುಗ್ಗಿ ಅಲ್ಲಿನ ಸಾವಿರಾರು ಜನನ ಕೊಂದು ಹಾಕಿದ್ರು. ಒಂದು 250 ಜನನ ತಮ್ಮ ಹೋಸ್ಟೇಜ್ನಾಗಿ ಅಂದರೆ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ವಾಪಸ್ ಬಂದಿದ್ರು. ಆಗಿನವರೆಗೂ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದು ಸಂಘರ್ಷ ಬಿಕ್ಕಟ್ಟು ನಡೀತಾ ಇದ್ದರು. ಆ ದಿನ ಏನು ಹಮಾಸ್ ಮಾಡಿದ ಒಂದು ಕಾರ್ಯಾಚರಣೆಯಿಂದ ಇಸ್ರೇಲ್ ತೀರಾ ಕೋಪ ಉಂಟು. ನೇತನ್ಯಾಹು ಅವತ್ತಿಂದ ಇವತ್ತಿನವರೆಗೂ ಅಂದರೆ ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿಯ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡ್ತಾನೇ ಇದ್ದಾರೆ. ಇದರಿಂದ ಹಮಾಸ್ ಫುಲ್ ನಾಶ ಮಾಡಿಬಿಡೋಕೆ ಅನ್ನೋದು ನೇತನ್ಯಾಹು ಒಂದು ಪ್ಲಾನ್. ಆದರೆ ಈ 3 ವರ್ಷ ಆದರೂ ಹಮಾಸ್ನ ನಾಶ ಮಾಡೋಕ್ಕೆ ನೇತನ್ಯಾಹುವಿಂದ ಸಾಧ್ಯ ಆಗಿಲ್ಲ. ಇದು ಇವತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಏನು ನೇತನ್ಯಾಹು ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡಿ ಗಾಜಾ ಪಟ್ಟಿಯನ್ನು ಸ್ಮಶಾನ ಮಾಡಿದರೂ ಸಹ ಹಮಾಸ್ನ ಫುಲ್ ನಿರ್ನಾಮ ಮಾಡೋಕ್ಕಾಗಿಲ್ಲ ಮತ್ತು ಎಲ್ಲ ಒತ್ತೆಯಾಳುಗಳನ್ನು ವಾಪಸ್ ತೊಗೊಳಕ್ಕಾಗಿಲ್ಲ. ಏನಕ್ಕಂದರೆ 250 ಒತ್ತೆಯಾಳುಗಳನ್ನ ಅವರು ಮಾಡ್ಕೊಂಡಿದ್ರು ಹಮಾಸ್ ಅವರು. ಅದರಲ್ಲಿ ಈ ನಡುವೆ ಅಂದರೆ ಈಗ ಒಂದು 6 ತಿಂಗಳ ಹಿಂದೆ ಒಂದು ಶಾಂತಿ ಒಪ್ಪಂದ ಆಗಿತ್ತು ಮತ್ತು ಕೆಲ ದಿನಗಳ ಮಟ್ಟಿಗೆ ಕದನ ವಿರಾಮ ಆಗಿತ್ತು. ಆಗ ಹಮಾಸ್ ಕೆಲವು ಜನ ಒತ್ತೆಯಾಳುಗಳನ್ನ ಬಿಟ್ಟಿದ್ರು. ಆದರೆ ಇನ್ನೂ ಹಮಾಸ್ ಅಡಿಯಲ್ಲಿ ಒಂದು 25 ಜನರಷ್ಟು ಒತ್ತೆಯಾಳುಗಳಿದ್ದಾರೆ ಅಂತ ಹೇಳ್ತಾರೆ. ಅವ್ರನ್ನ ಬಿಡಿಸೋದಕ್ಕೆ ಈಗ ಇಸ್ರೇಲ್ ಪೂರ್ಣ ಪ್ರಮಾಣದಲ್ಲಿ ಗಾಜಾ ಪಟ್ಟಿಯ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಿ ಗಾಜಾ ಪಟ್ಟಿಯನ್ನು ಪೂರ್ಣ ತನ್ನ ವಶಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಇಡೀ ಜಗತ್ತಿನ ದೇಶಗಳು ಕ್ವಶನ್ ಮಾಡ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ಗಾಜಾ ಪಟ್ಟೀಲಿ ಇರೋ ಜನಗಳಿಗೆ ಆಹಾರ ಇಲ್ಲದೆ ಅವರು ಅಂದರೆ ಆಹಾರ ಇಲ್ಲದೆ ಸಾಯುವಂಥ ಒಂದು ದೃಶ್ಯನ ಗಾಜಾ ಪಟ್ಟೀಲಿ ಬಿಟ್ಟರೆ ಬೇರೆ ಕಡೆ ನೋಡೋಕೆ ಅಷ್ಟಾಗಲ್ಲ ಅನಿಸುತ್ತೆ. ಅಷ್ಟೊಂದು ಭಾರಿ ಪ್ರಮಾಣದಲ್ಲಿ ಜನ ಕುಪೋಷಣೆಯಿಂದ ಅಂದರೆ ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಅಂಥದ್ರಲ್ಲಿ ಈಗ ಗಾಜಾ ಪಟ್ಟೀಲಿರೋ ಎಲ್ಲ ಜನರನ್ನು ಹೊರಗಡೆ ಕಳ್ಸೋಕ್ಕೆ ಇಸ್ರೇಲ್ ನೋಡ್ತಾ ಇದೆ ಮತ್ತು ಆದೇಶ ಕೊಟ್ಬಿಟ್ಟಿದೆ. ನೀವು ಇನ್ನು 15 ದಿವಸದಲ್ಲಿ ಖಾಲಿ ಮಾಡಬೇಕು ಗಾಜಾ ಪಟ್ಟಿ, ಇಲ್ದಿದ್ರೆ ನಾವು ಫುಲ್ ಇಲ್ಲಿ ನಾವು ದಾಳಿ ಮಾಡೋರಿದ್ದೀವಿ, ನಾವು ವರ್ಷಕ್ಕೆ ತೊಗೊಳ್ತಾ ಇದ್ದೀವಿ, ಬಾಂಬ್ಗಳನ್ನ ಹಾಕ್ತಾ ಇದ್ದೀವಿ ಅಂತ. ಆದರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಅಲ್ಲಿರೋ ಲಕ್ಷಾಂತರ ಜನ ಹೊರಗಡೆ ಎಲ್ಲಿ ಹೋಗಬೇಕು ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕು. ಅವರು ಅಕ್ಕಪಕ್ಕದ ದೇಶಗಳು ಹೋಗಿ ಅಲ್ಲಿ ಅಂದರೆ ಅವ್ರಿಗೆ ಭಿಕ್ಷೆ ಪಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಗಾಜಾ ಪಟ್ಟಿಲಿರೋ ಏನು ಪ್ಯಾಲೆಸ್ಟೈನರ್ ಇದ್ದಾರೆ ಅವರು ಒಪ್ಕೊಳ್ತಾ ಇಲ್ಲ. ಹಿಂದೆಲ್ಲ ಅವರು ಹೆದರ್ಕೊಂಡು ಹೋಗ್ಬಿಡ್ತಾ ಇದ್ರು. ಆದರೆ ಈ ಸಲ ಮಾತ್ರ ಅವರು ನೀವೇನೇ ಮಾಡಿ ನಮ್ಮನ್ನು ಕೊಂದು ಹಾಕಿ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೋಗಲ್ಲ ಅಂತ ಅವ್ರು ಹೇಳ್ಬೋದು. ಆದರೆ ಅಲ್ಲಿ ಆಹಾರದ ಬಿಕ್ಕಟ್ಟು ಇದೆ. ಯಾಕಂದರೆ ಹೊರಗಡೆಯಿಂದ ಬರೋ ಆಹಾರನ ತಡೆದುಬಿಟ್ಟಿದೆ ಇಸ್ರೇಲ್. ಹಾಗಾಗಿ ಅಲ್ಲಿ ಆಹಾರ ಇರಲಿ ಅಥವಾ ಔಷಧಿ ಇರಲಿ ಏನೂ ಸಿಗ್ತಾ ಇಲ್ಲ. ಅದ್ರ ಮೇಲೆ ಇಸ್ರೇಲ್ ಈಗ ಏನು ಮಿಲಿಟರಿ ಕಾರ್ಯಾಚರಣೆ ಮಾಡಿ ಪೂರ್ತಿ ಗಾಜಾ ಪಟ್ಟಿಯನ್ನು ವಶಕ್ಕೆ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇಡೀ ಜಗತ್ತು ಖಂಡಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಖಂಡಿಸ್ತಾ ಇರೋ ದೇಶಗಳಂತಂದರೆ ಬ್ರಿಟನ್, ಆಸ್ಟ್ರೇಲಿಯಾ, ಜರ್ಮನಿ, ಇಟಲಿ ಮತ್ತು ನ್ಯೂಜಿಲೆಂಡ್. ಇವು 5 ಪ್ರಮುಖ ಯುರೋಪಿಯನ್ ರಾಷ್ಟ್ರಗಳನ್ನು ನಾವು ನೋಡಬೇಕು. ಯಾಕಂದರೆ ಬ್ರಿಟನ್ ಈ ಒಂದು ಏನು ಇಸ್ರೇಲ್ಗೆ ಮುಂಚೆನೂ ಸಮರ್ಥನೆ ಕೊಟ್ಕೊಂಡು ಬರ್ತಾ ಇದೆ ಅಮೆರಿಕ ಜೊತೆಗೆ. ಹಾಗೆಯೇ ಜರ್ಮನಿ ಕೂಡ ಸಮರ್ಥನೆ ಕೊಟ್ಕೊಂಡು ಬರ್ತಾ ಇತ್ತು. ಆದರೆ ಯಾವಾಗ ಇಸ್ರೇಲಿನ ನೇತನ್ಯಾಹು ಏನು ನರಸಂಹಾರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಒಂದು ವಿಶ್ವಸಂಸ್ಥೆಯ ಆಹಾರವನ್ನು ಒಳಗಡೆ ಬಿಡದೆ ಅಲ್ಲಿನ ಸಾವಿರಾರು ಜನ ಇದಕ್ಕೆ ಅಂದರೆ ಆಹಾರ ಇಲ್ಲದೆ ಸಾಯೋದಕ್ಕೆ ಒಂದು ಸಾಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ 3 ವರ್ಷದಲ್ಲಿ ಅವರು ಹಾಕಿರೋ ಬಾಂಬ್ಗಳಲ್ಲಿ ಸತ್ತಿರೋ ಲಕ್ಷ ಜನ ನಾಗರಿಕರೇ, ಅಲ್ಲಿನ ಪ್ಯಾಲೆಸ್ಟೈನ್ ನಾಗರಿಕರೇ. ಈ ಎಲ್ಲ ವಿಷಯಗಳು ಈಗ ಜಗತ್ತಿಗೆ ಗೊತ್ತು. ಅಲ್ಲಿ ಹಮಾಸ್ನ ಮಟ್ಟ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರಲ್ಲ, ಈಗ ಹಮಾಸ್ ಆ್ಯಕ್ಚುಲಿ ಅದರ ಒಂದು ಶಕ್ತಿ ಮುಕ್ಕಾಲು ಭಾಗ ಕಳೆದೋಗಿದೆ. ಹಾಗಾಗಿನೇ ಎಲ್ಲ ಹೇಳ್ತಾ ಇದ್ದಾರೆ ಹಮಾಸ್ನ ಈಗ ನಾವು ಅಂದರೆ ನೀವು ಏನು ಮಾಡೋಂಗಿಲ್ಲ, ಅಂದರೆ ಅದು ಹೋಗ್ಬಿಟ್ಟಿದೆ ಆಗಲೇ, ನೀವಲ್ಲಿ ಯುದ್ಧ ವಿರಾಮ ತಂದು ಇದು ಮಾಡಿದ್ರೆ ಅಂದರೆ ನಿಮ್ಮ ಪಾಡಿ ನೀವಿದ್ದರೆ ಅಲ್ಲಿ ಪ್ಯಾಲೆಸ್ಟೈನ್ಗೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನ ಅಮೇರಿಕ ಹೇಳ್ತಾ ಇಲ್ಲ. ಯಾಕೆಂದರೆ ಅಮೇರಿಕದ ಟ್ರಂಪ್ ಒಂದು ಸಲ ನೇತನ್ಯಾಹುಗೆ ಎಚ್ಚರಿಕೆ ಕೊಡ್ತಾರೆ, ನೀವು ಅಲ್ಲಿ ದಾಳಿ ಮಾಡಬೇಡಿ ಅಂತ. ಇನ್ನೊಂದು ಸಲ ಹೇಳ್ತಾರೆ ನಾವು ಇಸ್ರೇಲ್ಗೆ ನಾವು ಬಾಂಬ್ ಅಂದರೆ ಅವರಿಗೆ ಶಸ್ತ್ರಾಸ್ತ್ರ ಕೊಡ್ತೀವಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವು ತಿಂಗಳ ಹಿಂದೆ ಟ್ರಂಪೇ ಹೇಳಿಬಿಟ್ಟಿದ್ರು, ಅಂದರೆ ಇವನು ನೇತನ್ಯಾಹು ಜೊತೆ ಮಾತಾಡ್ಬಿಟ್ಟು
ನಾವು ಗಾಜಾ ಪಟ್ಟಿನ ನಮ್ಮ ವಶಕ್ಕೆ ತೊಗೊಳ್ತೀವಿ, ಅದನ್ನು ಪ್ರಪಂಚದ ಸುಂದರ ಪ್ರದೇಶ ಮಾಡ್ತೀವಿ, ಅದಕ್ಕಾಗಿ ಗಾಜಾ ಪಟ್ಟಿಯಲ್ಲಿರೋ ಎಲ್ಲ ಲಕ್ಷಾಂತರ ನಾಗರಿಕರನ್ನ ನಾವು ಹೊರಗಡೆ ಕಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲಿ ನಾಗರಿಕರನ್ನೆಲ್ಲ ಹೊರಗಡೆ ಕಳಿಸಿ ಏನು ಸುಂದರ ರಾಷ್ಟ್ರ ಮಾಡ್ತಾರೆ ಅನ್ನೋದು ಯಾರಿಗೂ ಅರ್ಥ ಆಗಲಿಲ್ಲ ಜಗತ್ತಿನ ಜನಕ್ಕೆ. ಹಾಗಾಗಿನೇ ಇವತ್ತು ಯುರೋಪಿನ ಪ್ರಮುಖ 5 ರಾಷ್ಟ್ರಗಳು, ಅಲ್ಲಿನ ವಿದೇಶಾಂಗ ಸಚಿವರು ಇದನ್ನು ಖಂಡಿಸ್ತಾ ಇದ್ದಾರೆ. ಅಂದರೆ ಏನು, ಇಸ್ರೇಲ್ನ ಈ ಒಂದು ಆಕ್ರಮಣ ಮಾಡೋ ಒಂದು ಹೇಳಿಕೆಯನ್ನು ಖಂಡಿಸಿದ್ದಾರೆ. ಬರೀ ಯುರೋಪಿಯನ್ ರಾಷ್ಟ್ರಗಳಷ್ಟೇ ಅಲ್ಲ, ನಿಮಗೆ ಅರಬ್ ಎಮಿರೇಟ್ಸ್ ಇದೆಯಲ್ಲ, ಆ ಒಂದು ದೇಶ ಕೂಡ ಖಂಡಿಸಿದೆ. ಕತಾರ್, ಅಂದರೆ ಇವು ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳು, ಆ ಕತಾರ್ ಕೂಡ ಇದನ್ನು ಬಲವಾಗಿ ಖಂಡಿಸಿದೆ. ಇದು ಸರಿಯಲ್ಲ, ನೀವು ಮಾಡ್ತಾರೆ ಸರಿಯಲ್ಲ ಅಂತ. ಆದರೆ ಇಸ್ರೇಲ್ ಮಾತ್ರ ಬೆಂಜಮಿನ್ ನೇತನ್ಯಾಹು ತಮ್ಮ ಒಂದು ಜಿದ್ದಿಗೆ ಅಂಟ್ಕೊಂಡಿದ್ದಾರೆ. ಅವರು ಕೊನೆಯ ಒಂದು ಹಮಾಸ್ ಏನು ಇದ್ದಾರೆ, ಅಂದರೆ ಮಿಲಿಟೆಂಟ್ ಇದ್ದಾರೆ, ಅವ್ರನ್ನ ನಾವು ಕೊನೆಗೊಳಿಸೋವರೆಗೂ ನಾವು ಕಾರ್ಯಾಚರಣೆ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಇದು ಈ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಏನು, ನಿಜವಾಗ್ಲೂ ಅಂದರೆ ಇನ್ನೊಂದು 15 ದಿವಸದಲ್ಲಿ ಇಸ್ರೇಲ್ ನಿಜವಾಗ್ಲೂ ಕಾರ್ಯಾಚರಣೆ ಶುರು ಮಾಡಿಬಿಡ್ತಾ, ಲಕ್ಷಾಂತರ ಜನಗಳ ಮೇಲೆ ಬಾಂಬ್ ಹಾಕುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕೆ ನಾವು ಸ್ವಲ್ಪ ಕಾಯಲೇಬೇಕು. ನೋಡೋಣ, ಕಾದು ನೋಡೋಣ. ಜಗತ್ತಿನ ಒತ್ತಡಕ್ಕೆ ಇಸ್ರೇಲ್ ಮಣಿಯುತ್ತಾ ಅಥವಾ ತನ್ನದೇ ಒಂದು ಕಾರ್ಯಾಚರಣೆ ನಡೆಸುತ್ತಾ ಅನ್ನೋದನ್ನು ನೋಡೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ.